ನಮಸ್ಕಾರ ಕರ್ನಾಟಕ. ನಾಡಿನ ಸಮಸ್ತ ಜನತೆಗೆ ಯುಗಾದಿ ಮತ್ತು ರಂಜಾನ್ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ, ನಾವು ಸಾಮಾನ್ಯವಾಗಿ ತಿಂತಾ ಇರುವಂಥ ಎಲ್ಲ ಪದಾರ್ಥಗಳು ಐ ಥಿಂಕ್ ಅಡಲ್ಟ್ರೇಷನ್ ಆಗಿದೆ ಅಥವಾ ಕಲಬೆರಕೆಯಿಂದ ಕೂಡಿದೆ ಅಂತ ನಮಗೆಲ್ಲ ಗೊತ್ತಾಗ್ತಾ ಇದೆ. ಅದು ಕುಡಿತಾರಂಥ ನೀರಾಗಿರ್ಬೋದು ಅಶುದ್ಧವಾಗಿದೆ, ತಿಂತಾ ಇರುವಂಥ ತರಕಾರಿಗಳಾಗಿರ್ಬೋದು ಲೆಡ್, ಆರ್ಸೆನಿಕ್ ಮತ್ತು ಬೇರೆ ಬೇರೆ ರೀತಿಯ ವಿಷಗಳಿಂದ ತುಂಬಿದೆ ಅಂತ ಸೆಂಟ್ರಲ್ ಪೊಲ್ಯೂಷನ್ ಬೋರ್ಡ್ ಅವರು ರಿಪೋರ್ಟ್ ಕೊಟ್ಟಿದ್ದಾರೆ. ಈಗ ನೆಲ ಆಯಿತು, ಜಲ ಆಯಿತು, ವಿಷ, ಆಡಳಿತನೂ ಕೂಡ ವಿಷಕಾರಿ, ಭ್ರಷ್ಟಾಚಾರ ಅನ್ನೋ ವಿಷದಿಂದ ತುಂಬಿದೆ. ವಿ ಆರ್ ಆಲ್ ಗೋಯಿಂಗ್ ಟು ದಟ್ ಫೇಸ್. ಪ್ರಶ್ನೆ ಏನಪ್ಪ ಅಂತಂದರೆ, ಈಗ ಮಳೆ ಅಂದರೆ ಮೇಲಿಂದ ಬೀಳ್ತಾ ಇರೋ ಮಳೆ ಏನಾದರೂ ಅಥವಾ ಈ ಸೀಸನ್ ಏನಾದರೂ ಇವ್ರುಗಳು ಒಂದು ಲ್ಯಾಬ್ ರೀತಿ ಕ್ರಿಯೇಟ್ ಮಾಡಿಕೊಂಡು ನಮ್ಮಗಳಿಗೆ ಅದರಿಂದನೂ ಕೂಡ ವಿಷವನ್ನೇನಾದರೂ ಹತ್ತಿಕ್ತಾ ಇದ್ದಾರಾ ಅಥವಾ ಕೊಡ್ತಾ ಇದ್ದಾರಾ ಅನ್ನೋ ಒಂದು ವಿಚಾರಕ್ಕೆ ಸಾಕ್ಷಿಯಾಗಿ ಹುಬ್ಬಳ್ಳಿ ಧಾರವಾಡದಲ್ಲಿ ಇದೇ ತಿಂಗಳ 17-18ಕ್ಕೆ ಒಂದು ದೊಡ್ಡ ಐ ಥಿಂಕ್ ಆನೆಕಲ್ಲಿನ ಮಳೆ ಬೀಳುತ್ತೆ. ಸೊ ನಾವೆಲ್ಲ ಸಾಮಾನ್ಯವಾಗಿ ಅಂದ್ಕೊಂಡಿದ್ದೇನೋ ಅಂತಂದರೆ ಈ ಒಂದು ಸೀಸನ್ನಲ್ಲಿ ಮಳೆಕಾಲ ಅಲ್ಲ, ಆದರೆ ಬೇಸಿಗೆ ಸಮಯದಲ್ಲಿ ಇಷ್ಟು ದೊಡ್ಡ ಆನೆಕಲ್ಲಿನ ಮಳೆ ನಮ್ಗೆಲ್ಲರಿಗೂ ಆಶ್ಚರ್ಯ ಆಯಿತು. ಇಟ್ ವಾಸ್ ಶೋನ್ ಅಂತ ಏನೋ ಮಾಧ್ಯಮಗಳು ಅದನ್ನು ಕವರೇಜ್ ಮಾಡಿತು. ಬಟ್ ಈಗ ಪ್ರಶ್ನೆ ಏನಪ್ಪ ಅಂತಂದರೆ, ಭಾರತ, ಕರ್ನಾಟಕ, ಬೇರೆ ಬೇರೆ ದೇಶದ ಐ ಥಿಂಕ್ ಕಂಪನಿಗಳಿಗೆ, ಬಯೋ ಕಂಪನಿಗಳಿಗೆ ಭಾರತ ಕರ್ನಾಟಕ ಏನಾದರೂ ಎಕ್ಸ್ಪೆರಿಮೆಂಟಲ್ ಲ್ಯಾಬ್ ಆಗಿ ಏನಾದರೂ ಇವರು ಕನ್ವರ್ಟ್ ಮಾಡ್ಕೊಂಡಿದ್ದಾರಾ ಅನ್ನೋ ಪ್ರಶ್ನೆಗೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳು ಉತ್ತರ ಕೊಡಬೇಕಾಗಿದೆ. ಕಾರಣ ಯಾಕೆ ಅಂತಂದರೆ, ಈ ಒಂದು ಕೃತಕವಾದಂಥ ಈ ಒಂದು ಮಳೆಯನ್ನು ಸೃಷ್ಟಿಸಲಾಗುತ್ತಿದೆ. ಐ ಥಿಂಕ್ ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು, ಲ್ಯಾಬ್ ಎಕ್ಸ್ಪೆರಿಮೆಂಟ್ಗಳನ್ನ ಮಾಡಲಿಕ್ಕೆ, ಬಿಕಾಸ್ ಆಲ್ರೆಡಿ ಈ ರೀತಿಯ ಕೃತಕವಾದಂಥ ಕಂಟ್ರೋಲ್ಡ್ ರೈನ್ ಸಿಸ್ಟಮನ್ನು ಯುಕೆನಲ್ಲಿ ಕೆಲವು ಕಂಪನಿಗಳು, ಬಯೋ ಕಂಪನಿಗಳು ಅದನ್ನು ಐ ಥಿಂಕ್ ಎಕ್ಸ್ಪೆರಿಮೆಂಟ್ ಮಾಡಿದೆ. ಈಗ ಭಾರತದಲ್ಲಿ, ಕರ್ನಾಟಕದಲ್ಲಿ, ಇನ್ಫ್ಯಾಕ್ಟ್ ಭಾರತದಲ್ಲಿ ಸಾಕಷ್ಟು ಕಡೆ ಈ ರೀತಿ ಎಂಟೈರ್ ಡೆಲ್ಲಿ ಒಂದು ರೀತಿಯಲ್ಲಿ ಫಾಗ್ ಆಗಿದೆ ಅಂತ ಹೇಳ್ತಾರೆ. ದಿಸ್ ಈಸ್ ಅಬೌಟ್ ಆನ್ ಗೋಯಿಂಗ್ ಎಕ್ಸ್ಪೆರಿಮೆಂಟ್. ಅಂದರೆ ಮೋಡಗಳನ್ನು ಕೆಲವು ಕಂಪನಿಗಳು ಕೃತಕವಾಗಿ ಕಂಟ್ರೋಲ್ ಮಾಡಿ ಈ ರೀತಿಯ ಒಂದಷ್ಟು ಎಕ್ಸ್ಪೆರಿಮೆಂಟ್ಗಳನ್ನು ಮಾಡ್ತಾ ಇದೆ. ಅಂಡ್ ಈ ಔಟ್ ಆಫ್ ದಿಸ್ ಎಕ್ಸ್ಪೆರಿಮೆಂಟ್, ಇದು ಬಯೋ ಎಕ್ಸ್ಪೆರಿಮೆಂಟ್ ಅಂತ ಹೇಳಲಾಗ್ತಾ ಇದೆ. ಕನ್ಫರ್ಮೇಷನ್ ಮಾಡಬೇಕಾದ್ದು. ಯಾಕೆ ಅಂತಂದ್ರೆ, ಒಂದು ಡ್ರೋನನ್ನು ನಾವು ಮೇಲೆ ಬಿಡಬೇಕಂದ್ರೆ ಪರ್ಮಿಷನ್ ತಗೊಬೇಕಾದಂಥ ಕಾಲದಲ್ಲಿ ಯಾರೋ ಬಂದು ಇದನ್ನ ಮಾಡ್ತಾ ಇದ್ದಾರಾ, ಐ ಥಿಂಕ್ ಹೊರ ದೇಶದ ಕಂಪನಿಗಳು ಭಾರತವನ್ನೇನಾದರೂ ನಮಗೆ ವಿ ಹ್ಯಾವ್ ಎ ವೆರಿ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಬೌಟ್ ದಿಸ್. ಕರೋನಾ ಬಂದಾಗ ಚುಚ್ಚುಮದ್ದುಗಳನ್ನು ಕೊಟ್ಟು ಕೈ ಎತ್ತದಂಥ ಸರ್ಕಾರಗಳಾಗಿರ್ಬೋದು ಅಥವಾ ನೋಡ್ಕೊಂಡು ಕೂತ್ಕೊಂಡಿದ್ದಂಥ ರಾಜ್ಯ ಸರ್ಕಾರ ಆಗಿರ್ಬೋದು. ಹೌದು, ಅವ್ರು ಬೇಕಾದ್ರೆ ಅವ್ರು ಹಾಕ್ಸ್ಕೊಂಡ್ರು ಅಂತ ಹೇಳಿ ಸುಪ್ರೀಂ ಕೋರ್ಟಲ್ಲಿ ಕೈ ವಾಶ್ ಮಾಡ್ಕೊಂಡಂಥ ಕೇಂದ್ರ ಸರ್ಕಾರ ಆಗಿರ್ಬೋದು. ಈಗ ಮತ್ತೊಂದು ಯಾವ್ದಾದ್ರು ಎಕ್ಸ್ಪೆರಿಮೆಂಟ್ಗೆ ಈ ಒಂದು, ಈಗ ನಾವು ತಿಂತಾ ಇರುವಂಥ ಊಟದಲ್ಲಿ ವಿಷ ಇದೆ, ಕಲಬೆರಕೆ ಇದೆ, ಹಾಲು ಕೂಡ ಕಲಬೆರಕೆ ಆಗಿದೆ ಅಂತ 3,000 ಸ್ಯಾಂಪಲ್ಸ್ ಅಲ್ಲಿ ಕಲಬೆರಕೆ ಪತ್ತೆ ಆಗಿದೆ ಅಂತ ಸರ್ಕಾರನೇ ಹೇಳಿದೆ. ಬೆಂಗಳೂರು, ಚಿಕ್ಕಬಳ್ಳಾಪುರ ಮತ್ತೆ ಕೋಲಾರ ಸಂಪೂರ್ಣವಾಗಿ ಐ ಥಿಂಕ್ ಅಂಡರ್ಗ್ರೌಂಡ್ ವಾಟರ್ ವಿಷವಾಗಿದೆ. ಈಗ ತಿಂತಾ ಇರುವಂಥ ತರಕಾರಿಗಳಲ್ಲಿ ಆರ್ಸೆನಿಕ್ಕು, ವಿಷ, ಲೆಡ್ಡು ಎಲ್ಲ ಸಿಗ್ತಾ ಇದೆ. ಈಗ ಮೇಲಿಂದ ಬೀಳ್ತಾ ಇರೋ ಮಳೆನೂ ಸಹ ಏನಾದರೂ ವಿಷ ಮಾಡಿಟ್ರಾ ಅನ್ನೋ ಒಂದು ಪ್ರಶ್ನೆಗೆ ಐ ಥಿಂಕ್ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಉತ್ತರವನ್ನು ಕೊಡಬೇಕಾಗಿದೆ. ಯಾಕೆಂತಂದ್ರೆ ಹುಬ್ಬಳ್ಳಿ ಧಾರವಾಡದಲ್ಲಿ ಬಿದ್ದಂಥ ಆನೆಕಲ್ಲಿನ ಮಳೆ ಏನಿದೆ, ಇಟ್ ವಾಸ್ ಶೋಯಿಂಗ್ ಸಿಮಿಲರ್ ಟು ಕಾಶ್ಮೀರ್ ರೀತಿಯಲ್ಲಿ ಆನೆಕಲ್ಲುಗಳು ದಾರಿನಲ್ಲಿ ಬಿದ್ದು ಗೊತ್ತಿಲ್ಲ ಎಷ್ಟು ಜನ ಅದನ್ನ ಸ್ವ್ಯಾಲೋ ಮಾಡಿದ್ರು ಅಥವಾ ತಿಂದ್ರು ಅಂತ. ಬಟ್ ನಿಮಗೆ ಒಂದು ಹೇಳ್ತೀನಿ, ಉಚಿತವಾಗಿ ಏನೇ ಸಿಕ್ಕರೂ ಕೂಡ ಅದನ್ನ ಬಳಸಲಿಕ್ಕೆ ಹೋಗಬೇಡಿ. ಎಚ್ಚರಿಕೆಯಿಂದ ಅದನ್ನ ನೋಡಿ, ಅನುಮಾನದಿಂದ ನೋಡಿ, ಅದನ್ನ ಬಗೆಹರಿಸ್ಕೊಂಡು ನೋಡಿ. ಯಾವುದೇ ರೀತಿಯ ಈ ತರ ಕೃತಕಗಳನ್ನ ನಾವಿಡೋಣ. ಇವಾಗ ಭಾರತದ ಆಕಾಶದಲ್ಲಿ ಮಳೆಗೆ ಕೃತಕವಾಗಿ ಏನಾದರೂ ಇವು ಬಯೋ ಎಕ್ಸ್ಪೆರಿಮೆಂಟ್ಗಳನ್ನ ಮಾಡಿ, ಆಸ್ ಪರ್ ಇದು ಒಂದು ದೊಡ್ಡ ಐ ಥಿಂಕ್ ಚರ್ಚೆನೇ ಹುಟ್ಟಾಕಿದೆ. ಭಾರತದ ಆಕಾಶವನ್ನ ಏನಾದರೂ ಐ ಥಿಂಕ್ ಹೊರ ದೇಶದ ಲ್ಯಾಬ್ಗಳಿಗೆ ಅಥವಾ ಕಂಪನಿಗಳಿಗೆ ಏನಾದರೂ ಗುತ್ತಿಗೆ ಕೊಟ್ಟು ಇಲ್ಲಿ ಇವರು ಕೃತಕವಾಗಿ ಇದನ್ನ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾರೆ. ವಾಟ್ ಆರ್ ದಿ ಸ್ಪ್ರೇಯಿಂಗ್, ಏನ್ ಸ್ಪ್ರೇ ಮಾಡ್ತಾ ಇದ್ದಾರೆ ಇಂಥ ಸಮಯದಲ್ಲಿ? ಐ ಡೋಂಟ್ ನೋ.
ಹುಬ್ಬಳ್ಳಿ ಧಾರವಾಡದಲ್ಲಿ ಬಿದ್ದಂತದ್ದು ಐ ಥಿಂಕ್ ಇದು ಸಾಮಾನ್ಯ ಮಳೆ ಅಂತೂ ಅಲ್ಲ, ಆನೆಕಲ್ಲಿನ ಮಳೆ ಅಂತೂ ಅಲ್ಲ. ಇಟ್ ವಾಸ್ ಸಿಮಿಲರ್ ಟು ಕಾಶ್ಮೀರ್. ಹೌ ಇಸ್ ಇಟ್ ಪಾಸಿಬಲ್? ಇಷ್ಟು ವರ್ಷ ಇಲ್ಲಿದ್ದು ಇದು ಹೇಗ್ ಸಾಧ್ಯ ಆಗ್ತಾ ಇದೆ ಅಂತ ಒಂದು ಪ್ರಶ್ನೆ. ಆದ್ರೆ ಇದನ್ನೇನಾದ್ರೂ ಇದಕ್ಕೆ ಪರ್ಮಿಷನ್ ಕೊಡಬೇಕಾದ್ರೆ ಕೇಂದ್ರ ಸರ್ಕಾರ ಕೊಡಬೇಕು, ರಾಜ್ಯ ಸರ್ಕಾರ ಕೊಡಬೇಕು. ಇವ್ರುಗಳು ಪರ್ಮಿಷನ್ ಕೊಟ್ಟು ಏನು ನಮ್ಮ ಈ ರೀತಿಯ ಒಂದು ಕೃತಕವಾದಂತ ಮಳೆಗಳನ್ನ ಅಥವಾ ಈ ರೀತಿ ಒಂದು ಎಕ್ಸ್ಪೆರಿಮೆಂಟ್ ಗಳನ್ನ ಮಾಡಿ ಇಲ್ಲಿ ಏನಾದ್ರೂ ಅನಾಹುತಗಳು ಸಂಭವಿಸಿದ್ರೆ ಅವ್ರು ಕೊಟ್ಟಿರುವಂತ ವ್ಯಾಕ್ಸಿನೇಷನ್ ತಡ್ಕೊಳಕ್ ಆಗ್ತಾ ಇಲ್ಲ. ಹಾರ್ಟ್ ಅಟ್ಯಾಕ್ ಇಂದ ಅನಾಹುತಗಳು ಬೇಜಾನ್ ಆಗ್ತಾ ಇದೆ. ಈಗ ಮೇಲೆ ಬರುವಂತ ಮಳೆನೂ ಸಹ ಕಂಟ್ರೋಲ್ ರೀತಿಯಲ್ಲಿ ಮಾಡಲಿಕ್ಕೆ ಒಂದಷ್ಟು ಕಂಪನಿಗಳು, ಬಯೋ ಕಂಪನಿಗಳು ತಯಾರಾಗಿದೆ. ಆಮೇಲೆ ಈ ಮಳೆಯಿಂದ ಬೇರಿಯಂ ಮತ್ತೆ ಅಲ್ಯೂಮಿನಿಯಂ ಅನ್ನೋ ವಿಷಕಾರಿವಾದಂತ ಐ ಥಿಂಕ್ ಕೆಮಿಕಲ್ಸ್ ಸ್ಪ್ರೇ ಆಗ್ತಾ ಇದೆ. ದಿಸ್ ಇಸ್ ಗೋನ್ ಟು ಇಂಪ್ಯಾಕ್ಟ್ ಇದು ಅಗ್ರಿಕಲ್ಚರ್ ಮೇಲೆ ಆಗಿರ್ಬೋದು ಅಥವಾ ನಾವು ಬೆಳೆಯುವಂತ ಇದ್ರ ಮೇಲೆ ಆಗಿರ್ಬೋದು, ತುಂಬಾ ದೊಡ್ಡ ಅನಾಹುತಗಳನ್ನ ಕ್ರಿಯೇಟ್ ಮಾಡುತ್ತೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ, ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಬಟ್ ಇದು ಸರಿನಾ ಅಥವಾ ನಿಜನಾ ಸುಳ್ಳ ಅಂತ ಹೇಳಲಿಕ್ಕೆ ಕೇಂದ್ರ ಸರ್ಕಾರನೂ ಇದ್ರ ಬಗ್ಗೆ ಯಾವುದೇ ರೀತಿಯ ಐ ಮೀನ್ ದೇರ್ ನಾಟ್ ಬಾದರ್ಡ್. ಯಾಕೆ ಅಂತಂದ್ರೆ ನಾವೆಲ್ಲ ಒಂದು ರೀತಿ ಎಕ್ಸ್ಪೆರಿಮೆಂಟಲ್ ಇರುವಂತ ಲ್ಯಾಬ್ಗಳಿರುತ್ತೆ. ಯಾಕಂದ್ರೆ ಇವ್ರು ಮಾಡಿದನ್ನೆಲ್ಲ ನಾವು ಸಹಿಸ್ಕೊಳ್ತೀವಿ, ಇವ್ರು ಭ್ರಷ್ಟಾಚಾರ ಮಾಡಿದ್ರೆ ನಾವು ಸಹಿಸ್ಕೊಳ್ತೀವಿ, ಇವರು ಲೂಟಿ ಮಾಡಿದ್ರೆ ಸಹಿಸ್ಕೊಳ್ತೀವಿ, ಇವ್ರು ಲೂಟಿ ಮಾಡಿ ಕಂಟೈನರ್ ಗಟ್ಲೆ ಹಣ ಇಟ್ಕೊಂಡ್ರೆ ನಾವು ಸಹಿಸ್ಕೊಳ್ತೀವಿ, ಕಂಟೈನರ್ ಟನ್ ಗಟ್ಲೆ ಚಿನ್ನಗಳನ್ನ ಇಟ್ಕೊಂತಾರೆ, ಅವ್ರ ಮಕ್ಕಳು ಮರಿನ ತಗೊಂಡ್ಬಂದು ರಾಜಕೀಯಕ್ಕೆ ಬಿಟ್ಟು ಪದೇ ಪದೇ ನಮ್ಮನ್ನ ವರ್ಷಾನುಗಟ್ಲೆಯಿಂದ ಆಳ್ತಾ ಇದ್ದಾರೆ. ನಾವಿರುವಂತ ವಾತಾವರಣ ವಿಷವಾಗಿದೆ, ಕುಡಿತಾರಂತ ಗಾಳಿ ವಿಷವಾಗಿದೆ, ನೆಲದಲ್ಲಿರುವಂತ ನೆಲ ಐ ಥಿಂಕ್ ಗ್ರೌಂಡ್ ವಾಟರ್ ವಿಷವಾಗಿದೆ, ತಿಂತಾರಂತ ತರಕಾರಿಗಳು ವಿಷ ಆಗಿದೆ, ನಾವು ತಿಂತಾರಂತ ಎಲ್ಲಾ ಆಹಾರಗಳು ಕಲಬೆರಕೆಯಿಂದ ಇದೆ. ಅಂಡ್ ವಿ ಆರ್ ಇಟ್ ಈಸ್ ಎ ಪೋಸಿಂಗ್ ಎ ಹೆವಿ ಥ್ರೆಟ್ ಟು ಅವರ್ ಲೈಫ್. ಬಟ್ ಆದ್ರೂ ಸಹ ಈಗ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ ಆಕಾಶದಲ್ಲಿ ಐ ಥಿಂಕ್ ಹೊರ ದೇಶಗಳ ಕಂಪನಿಗಳು ಸ್ಪೆಸಿಫಿಕಲಿ ಒಬ್ಬ ವ್ಯಕ್ತಿ ಇದನ್ನೆಲ್ಲ ಮಾಡ್ತಾ ಇದ್ದಾನೆ, ಇದು ಫಾರಿನ್ ಹ್ಯಾಂಡ್ಸ್ ಅಂತ ಹೇಳ್ತಾ ಇದೆ. ಸ್ಪಷ್ಟೀಕರಣ ಬೇಕು. ಕರ್ನಾಟಕ ರಾಜ್ಯ ಸರ್ಕಾರ ಇದಕ್ಕೆ ಸ್ಪಷ್ಟೀಕರಣ ಕೊಡಬೇಕು. ನಮ್ಮ ಕರ್ನಾಟಕದ ಆಕಾಶವೇ ಆಗಿರ್ಲಿ ಅಥವಾ ಭಾರತದ ಆಕಾಶದ ವ್ಯವಸ್ಥೆ ಆಗಿರ್ಲಿ, ಅಲ್ಲಿ ಬೀಳುವಂತ ಮಳೆಗಳನ್ನ ಯಾರಾದ್ರೂ ಫಾರಿನ್ ಹ್ಯಾಂಡ್ಗಳಿಗೆ ಕೊಟ್ಟು ಎಕ್ಸ್ಪೆರಿಮೆಂಟ್ ಮಾಡ್ಲಿಕ್ಕೆ ಬಿಟ್ಟಿದ್ದೀರಾ? ದಿಸ್ ಇಸ್ ದ ಕ್ವಶನ್. ವಾಟ್ ಇದು ಸಾಮಾಜಿಕ ಜಾಲತಾಣದಲ್ಲಿ ಒಂದು ಚರ್ಚೆ ಆಗ್ತಾ ಇದೆ. ನಮಗೆ ಗೊತ್ತಿಲ್ದಿರ ಈ ರೀತಿ ಒಂದೊಂದು ಇನ್ಫ್ಯಾಕ್ಟ್ ಐ ಥಿಂಕ್ BBC ನಲ್ಲಿ ಅಲ್ಲಿ ಇಲ್ಲಿ ದೊಡ್ಡ ದೊಡ್ಡ ಬಿಸಿನೆಸ್ ಮೆನ್ಗಳು, ಕೆಲವು ಬಿಸಿನೆಸ್ ಮೆನ್ಗಳು, ಸೋ ಕಾಲ್ಡ್ ಈ ಪ್ರಪಂಚವನ್ನು ಆಡಳಿತ ಮಾಡೋ ವ್ಯಕ್ತಿಗಳು ಹೇಳ್ತಾ ಇದ್ದಾರೆ, ಎಸ್ ಭಾರತ ಒಂದು ಎಕ್ಸ್ಪೆರಿಮೆಂಟಲ್ ಲ್ಯಾಬ್ ಅಂತ ಹೇಳ್ಕೊಂಡ್ರು ಅಂತ ಕ್ಲಿಪ್ಪಿಂಗ್ಸು ಸಹ ಓಡಾಡ್ತಾ ಇದೆ. ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಮೊನ್ನೆ ಬಿದ್ದಂತ ಹುಬ್ಬಳ್ಳಿ ಧಾರವಾಡದಲ್ಲಿ ಬಿದ್ದಂತ ಮಳೆ, ಅದನ್ನು ಈಸ್ ಇಟ್ ಎ ಪಾರ್ಟ್ ಆಫ್ ಎಕ್ಸ್ಪೆರಿಮೆಂಟ್? ಈ ಫಾರಿನ್ ಕಂಪನಿಗಳು ಮಾಡಿದಂತ ಎಕ್ಸ್ಪೆರಿಮೆಂಟ್ ಪರಿಣಾಮವಾಗಿ ಹುಬ್ಬಳ್ಳಿ ಧಾರವಾಡದಲ್ಲಿ ಕಲ್ಲಿನ ಐ ಥಿಂಕ್ ಆನೆಕಲ್ಲಿನ ಮಳೆ ಬಿತ್ತ. ಆಮೇಲೆ ಇದರ ಪರಿಣಾಮಗಳೇನು? ಯಾರು ಪರ್ಮಿಷನ್ ಕೊಟ್ಟಿದ್ದೀರಾ? ನಿಜವಾಗ್ಲೂ ಇದು ಪರ್ಮಿಷನ್ ಕೊಟ್ಟು ಮಾಡ್ತಾರಂತದ ಅಥವಾ ಎಲ್ಲಾರನ್ನೂ ಒಂದೇ ಸತಿ ಜಿನೋಸೈಡ್ ಮಾಡ್ಲಿಕ್ಕೆ ನೀವೇನಾದ್ರೂ ಪ್ರಯತ್ನಗಳನ್ನ ಬೀಳ್ತಾ ಇದ್ದೀರಾ? ಯಾಕೆ ಅಂತಂದ್ರೆ ಬಡವರು ಬದುಕಿರಬಾರ್ದು ಅನ್ನೋದು ಈ ಪ್ರಪಂಚದಲ್ಲಿ ಗೊತ್ತಾಗ್ತಾ ಇದೆ. ವಿ ಆರ್ ಆಲ್ ಎಕ್ಸ್ಪೀರಿಯನ್ಸಿಂಗ್, ಬಟ್ ವಿ ಆರ್ ನಾಟ್ ಎ ಪಾರ್ಟ್ ಆಫ್ ದಿಸ್. ನಾವು ಯಾವಾಗಲೂ ಇದನ್ನ ವಿರೋಧ ಮಾಡ್ತಾನೆ ಇರ್ತೀವಿ. ಬಟ್ ಇದಕ್ಕೆ ಕರ್ನಾಟಕ ರಾಜ್ಯ ಮುಖ್ಯಮಂತ್ರಿಗಳು CM ಸಿದ್ದರಾಮಯ್ಯನವರೇ, ಕರ್ನಾಟಕದಲ್ಲಿ ಈ ರೀತಿ ಪರ್ಮಿಷನ್ಸ್ ಕೇಂದ್ರ ಸರ್ಕಾರನೇ ಆಗಿರ್ಬೋದು ಅಥವಾ ಬೇರೆ ರಾಷ್ಟ್ರದ ಬೇರೆ ಹೊರ ದೇಶದ ಕಂಪನಿಗಳು ಈ ಒಂದು ಬಯೋ ಎಕ್ಸ್ಪೆರಿಮೆಂಟ್ಸ್ ಏನಾದರೂ ಆಕಾಶದಲ್ಲಿ ಮಾಡ್ತಾ ಇದೆಯಾ? ಮುಂಚೆ ನಾವೆಲ್ಲ ಕೇಳ್ತಿದ್ದು ಕ್ಲೌಡ್ ಸೀಡಿಂಗ್ ಅಂತ. ಅದರ್ ದ್ಯಾನ್ ದಿಸ್ ಇಸ್ ನಾಟ್ ಎ ಪಾರ್ಟ್ ಆಫ್ ಕ್ಲೌಡ್ ಸೀಡಿಂಗ್. ಇದು ಕೃತಕವಾಗಿ ಕಂಟ್ರೋಲ್ಡ್ ರೈನ್ ಮೆಕ್ಯಾನಿಸಮ್ ಅನ್ನ ಎಕ್ಸ್ಪೆರಿಮೆಂಟ್ ಅನ್ನ ಭಾರತದಲ್ಲಿ ಮಾಡ್ತಾ ಇದೆ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ಆಗ್ತಾ ಇದೆ. ವಿ ವಾಂಟೆಡ್ ಟು ನೋ. ಯಾಕೆ ಅಂತಂದ್ರೆ ನಮ್ಮ ಟ್ಯಾಕ್ಸ್ ಇಂದ ಈ ಸರ್ಕಾರಗಳು ನಡೀತದೆ, ನಮ್ಮ ಓಟಿಂದ ಈ ಸರ್ಕಾರಗಳು ಬರ್ತದೆ. ನಮ್ಮ ಮೇಲೆ ನಮಗೆ ಗೊತ್ತಿಲ್ದಿರ ಅಥವಾ 7 ಕೋಟಿ ಕನ್ನಡಿಗರ ಮೇಲೇನೋ ಅಥವಾ ಭಾರತದ 140 ಕೋಟಿ ಪಾಪ್ಯುಲೇಷನ್ ಮೇಲೇನೋ ನಮಗೆ ಗೊತ್ತಿಲ್ದಿರ ಎಕ್ಸ್ಪೆರಿಮೆಂಟ್ಗಳೇನಾದ್ರೂ ಐ ಥಿಂಕ್ ಫಾರಿನ್ ಕಂಪನಿಗಳವ್ರಿಗೇನಾದ್ರೂ ನಮ್ಮನ್ನ ಬರ್ಕಿಟ್ ಕೊಟ್ಬಿಟ್ಟಿದ್ದಾರೆ. ಯಾಕಂದ್ರೆ ನೀವು ದೇಶನೇ ಮಾಡಿದ್ರು ಕೂಡ ನಾವ್ ಯಾರು ಕೂಡ ಡೌಟ್ ಬೀಳಬೇಕಾಗಿಲ್ಲ. ಯಾಕಂದ್ರೆ ಲೂಟಿಕೋರರ ಕೈಯಲ್ಲಿ ಅಧಿಕಾರ ಇದೆ. ಅದು ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು. ಬಟ್ ಇವತ್ತು ಈ ಕೃತಕ ಮಳೆಗೆ ಪ್ಲೀಸ್ ಆ ಮಳೆ ಬಂದ್ರೆ ಮಳೆನಲ್ಲಿ ನೆನೆಯಕ್ಕೆ ಹೋಗ್ಬಿಡಿ. ಈಗ ನೋಡಿ, ಮಳೆ ಬಂದ್ರೆ ಮಳೆಯಲ್ಲಿ ನೆನೆಯದಂತ ಪರಿಸ್ಥಿತಿನೂ ಕೂಡ ನಿರ್ಮಾಣ ಆಗ್ತಾ ಇದೆ, ಚರ್ಚೆ ಆಗ್ತಾ ಇದೆ. ಬಟ್ ಇದನ್ನ ಹೌದು ಅಲ್ಲ ಅಂತ ಹೇಳಬೇಕಾದಂತ ಕೇಂದ್ರ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಯಾವುದೇ ಕೂಡ ಮಾತಾಡ್ತಾ ಇಲ್ಲ. ಆಮೇಲೆ ಐ ಥಿಂಕ್ ವಿ ಹ್ಯಾವ್ ಇನ್ಸ್ಟಿಟ್ಯೂಷನ್ಸ್ ಲೈಕ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್. ಏನ್ ನಡೀತಾ ಇದೆ ಭಾರತದಲ್ಲಿ, ಏನ್ ನಡೀತಾ ಇದೆ ಕರ್ನಾಟಕದಲ್ಲಿ, ಏನ್ ನಡೀತಾ ಇದೆ? ಏನಾದ್ರೂ ಆಕಾಶದಲ್ಲಿ ಬಯೋ ಎಕ್ಸ್ಪೆರಿಮೆಂಟ್ಗಳನ್ನ ಮಾಡ್ಲಿಕ್ಕೆ ಯಾವ್ದಾದ್ರು ಕಂಪನಿಗಳಿಗೆ ಕೊಟ್ಟಿದ್ದಾರೆ, ಅದರಿಂದ ಏನಾದ್ರೂ ಈ ರೀತಿ ಕೃತಕವಾದಂತ ಮಳೆಗಳು ಬಿದ್ದು ಬಿಡೋಣ ಇದು ನಿಜವಾದಂತ ಒಳ್ಳೆ ಮಳೆನಾ ಅಥವಾ ಇದೊಂದು ವಿಷಕಾರಿಯಾದಂತ ಮಳೆನಾ?
ಆಮೇಲೆ ಇದರಲ್ಲಿ ಜನ ಪಾಪ ಆನೆಕಲ್ಲಲ್ಲಿ ಎತ್ಕೊಂಡು ಬಾಯಲ್ಲೆಲ್ಲ ಹಾಕೊಳ್ತಾ ಇದಾರೆ. ಈಸ್ ಇಟ್ ಸೇಫ್? ಇದ್ರ ಬಗ್ಗೆ ಕ್ಲಾರಿಟಿ ಕೊಡುವಂತ ಸರ್ಕಾರಗಳು ಯಾರೂ ಇಲ್ಲ. ಎಲ್ಲ ಲೂಟಿಕೋರರು, ಎಲ್ಲವನ್ನೂ ಅಷ್ಟೇನೆ ಬಂದಿರೋ ಟರ್ಮಲ್ಲಿ ಲೂಟಿ ಮಾಡ್ಕೊಂಡು ಅವ್ರ ಹೆಂಡ್ರ ಮಕ್ಕಳನ್ನ ಚೆನ್ನಾಗಿ ಇಟ್ಕೊಂಡ್ರೆ ಸಾಕು. ಏನೋ ಈ ವಿಚಾರ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ಆಗ್ತಾ ಇರೋದ್ರಿಂದ ಜಸ್ಟ್ ಇದನ್ನ ನಿಮ್ ಜೊತೆ ಡಿಸ್ಕಸ್ ಮಾಡಿ ನಿಮ್ ಜೊತೆ ಹಂಚ್ಕೊಳ್ಬೇಕು. ಬಟ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಪ್ಲೀಸ್ ಆ ಮಳೆಗಳಲ್ಲಿ ನೆನೆಯಕ್ಕೆ ಹೋಗ್ಬೇಡಿ. ಗೊತ್ತಿಲ್ಲ ಅದು ನಿಜವಾಗ್ಲೂ ಏನೋ ನ್ಯಾಚುರಲ್ ಏನೋ ಪಾರಿಸರಿಕವಾಗಿ ಬರ್ತಾ ಇರೋಂಥ ಮಳೆನ ಅಥವಾ ಆರ್ಟಿಫಿಷಿಯಲ್ ಆಗಿ ಲ್ಯಾಬ್ಗಳನ್ನ ಮಾಡಿಕೊಂಡು ಇವರು ಬೇರೆ ಏನಾದ್ರು ಕೃತಕವಾದಂತ ಒಂದು ಎಕ್ಸ್ಪೆರಿಮೆಂಟ್ಗಳನ್ನ ಏನಾದ್ರು ಮಾಡಿಸ್ತಾ ಇದಾರ? ಎಲ್ಲದಕ್ಕೂ ಉತ್ತರ ಸರ್ಕಾರನೇ ಕೊಡಬೇಕು. ಬಟ್ ಇದು ಚರ್ಚೆ ಆಗ್ತಾ ಇರೋದ್ರಿಂದ ನಿಮ್ ಜೊತೆ ಚರ್ಚೆ ಆಗ್ತಾ ನಿಮ್ ಜೊತೆ ಡಿಸ್ಕಸ್ ಮಾಡಿ ನಿಮ್ಗೆ ಮಾಹಿತಿಗಳನ್ನ ತಿಳಿಸಿ. ಬಿ ವೆರಿ ಕೇರ್ಫುಲ್. ನಮ್ ಜೀವನ ನಮ್ ಕೈಯಲ್ಲೇ ಇಲ್ಲ, ಆ ಮಟ್ಟಕ್ಕೆ ಇವರುಗಳು ಅದನ್ನ ದಿವಾಳಿ ಎಬ್ಬರಿಸ್ತಾ ಇದ್ದಾರೆ. ಬಟ್ ಆದ್ರೂ ಸಹ ಇದನ್ನೆಲ್ಲ ನಾಶ ಮಾಡಿ ಇದನ್ನೆಲ್ಲ ಒಂದು ಕಂಟ್ರೋಲ್ ತಗೊಂಡ್ಬಂದು ಐ ಥಿಂಕ್ ಒಂದು ಒಳ್ಳೆ ಜೀವನದ ಆಸೆನ ಇಟ್ಕೊಂಡು ನಾವೆಲ್ಲ ನೋಡ್ತಾ ಇದ್ದೇವೆ. ಬಟ್ ವಿ ಡೋಂಟ್ ನೋ ಎಲ್ಲಿ ಹೋಗ್ತಾ ಇದೆ ಭಾರತ, ಎಲ್ಲಿ ಹೋಗ್ತಾ ಇದೆ ಕರ್ನಾಟಕ. ಅದೇ ಹೇಳ್ತಾರಲ್ಲ, ಬರ್ತಾ 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 ಬಿಡಿ ನೆಲದಲ್ಲಿರೋದ್ರಲ್ಲಿ ಬಿಟ್ಟಾಕಿ ಈಗ ಆಕಾಶದಲ್ಲಿ ಬರ್ತಾ ಇರೋ ಮಳೆ ಸಹ ಐ ಥಿಂಕ್ ಇಟ್ ಈಸ್ ಕಂಟ್ರೋಲ್ಡ್ ಎಕ್ಸ್ಪೆರಿಮೆಂಟೆಡ್ ಏನೋ ರೈನ್ ಅನ್ನೋದಕ್ಕಿಂತ ಆನೆಕಲ್ ಬೀಳ್ತದಲ್ರಿ, ಎಲ್ಲಿಂದ ಬಂತು? ಹುಬ್ಬಳ್ಳಿ ಧಾರವಾಡಲ್ಲಿ ಕಾಶ್ಮೀರ್ ಕನ್ವರ್ಟ್ ಆಗುತ್ತೆ ಅಂತಂದ್ರೆ ಇದನ್ನು ಪರಿಸರದಲ್ಲಿ ನಡೀತಾ ಇರುವಂತ ಎಕ್ಸ್ಪೆರಿಮೆಂಟ್ ಅಥವಾ ಮನುಷ್ಯನು ತನ್ನ ಐ ಥಿಂಕ್ ಬುದ್ಧಿವಂತಿಕೆಯನ್ನು ಅತಿಯಾಗಿ ಬಳಸಿ ಅಂಡ್ ವೈ ಕರ್ನಾಟಕದಲ್ಲಿ ಹಾಕಬೇಕು? ಬೇರೆ ಅವ್ರವ್ರ ದೇಶದಲ್ಲಿ ಮಾಡ್ಕೊಳ್ಳಿ. ನಮ್ಮ ದೇಶದಲ್ಲಿ ನಮಗ್ ಗೊತ್ತಿಲ್ಲದರ ನಮ್ಮ ಮೇಲೆ ಈ ರೀತಿ ಎಕ್ಸ್ಪೆರಿಮೆಂಟ್ಗಳನ್ನ ಆಕಾಶದಲ್ಲಿ ಮಾಡ್ತಾ ಇದ್ರೆ ಅದನ್ನ ಪ್ರಶ್ನೆ ಮಾಡುವಂತ ಅಧಿಕಾರ ನಮಗಿದೆ. ಆಮೇಲೆ ಈ ರೀತಿ ಎಕ್ಸ್ಪೆರಿಮೆಂಟ್ಗಳಿಗೆ ಪರ್ಮಿಷನ್ಸ್ ಕೊಟ್ರೆ ಕೊಟ್ಟಿದಾರೋ ಇಲ್ಲೋ ಅಂತ ತಿಳ್ಕೊಳ್ಳುವಂತ ಅಧಿಕಾರ ನಮ್ಗಿದೆ. ಯಾಕೆ ಅಂತಂದ್ರೆ ನಾವು ಕೂಡ ಇಲ್ಲಿ ಜೀವನ ಮಾಡ್ತಾ ಇದೀವಿ, ನಾವು ಟ್ಯಾಕ್ಸ್ ಕಟ್ತಾ ಇದೀವಿ, ನಮಗೂ ಕೂಡ ಅಧಿಕಾರ ಇದೆ. ಆ ರೀತಿ ಏನಾದ್ರು ಕೊಟ್ಟಿದ್ರೆ ಸರ್ಕಾರ ನಮಗೆ ತಿಳಿಸ್ಬೇಕು. ನಮ್ಮ ಒಪ್ಪಿಗೆ ಇಲ್ದ್ರೆ ಈ ರೀತಿಯ ಎಕ್ಸ್ಪೆರಿಮೆಂಟ್ಗಳನ್ನ ಮಾಡ್ಲಿಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರನೇ ಆಗಿರ್ಬೋದು, ಕೇಂದ್ರ ಸರ್ಕಾರನೇ ಆಗಿರ್ಬೋದು, ಜನಗಳ ಒಪಿನಿಯನ್ ತಿಳ್ಕೊಳ್ಳೋದೆ ಈ ರೀತಿ ಎಕ್ಸ್ಪೆರಿಮೆಂಟ್ಗಳು ಕೊಟ್ಟಿದ್ರೆ ನೀವು ನಾಶವಾಗಿ ಹೋಗ್ತೀರಾ. ನಾಶವಾಗಂತ ಕಾಲ ನಿಮ್ಗೆಲ್ಲ ಹತ್ರ ಬಂದಿದೆ. ಯಾಕೆ ಅಂತಂದ್ರೆ ಐ ಥಿಂಕ್ ವಿ ಆರ್ ರೂಲ್ಡ್ ಬೈ ಕ್ರಿಮಿನಲ್ಸ್ ಅಂತ ನನಗೆ ಯಾವುದೇ ಡೌಟು ಸಹ ಇಲ್ಲ ಅಂತ ಹೇಳುತ್ತಾ ದಿಸ್ ಇಸ್ ಜಸ್ಟ್ ಅನ್ ಇನ್ಪುಟ್. ಇದನ್ನ ವೆರಿಫೈ ಮಾಡಿ ನಾವು ನಮಗೆ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ಆಗ್ತಿರೋಂಥ ವಿಚಾರವನ್ನ ನಿಮ್ಮೊಟ್ಟಿಗೆ ಹಂಚ್ಕೊಂತಾ ಇದ್ದೀವಿ. ವಿ ಆರ್ ಟ್ರೈಂಗ್ ಟು ಶೇರ್ ವಿತ್ ಯು. ಟ್ರೈ ಅಂಡ್ ಫೈಂಡ್ ಔಟ್ ಇದು ನಿಜನಾ ಸುಳ್ಳ ಅಂತ. ಸುಳ್ಳಾಗ್ಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ಯಾಕೆ ಅಂತಂದ್ರೆ ಆಗ್ತಾ ಇರುವಂತ ಪರಿಸ್ಥಿತಿ ಏನಿದೆ, ಸಮ್ಮರ್ ಅಲ್ಲಿ ಇಷ್ಟು ದೊಡ್ಡ ಮಳೆ ಆಗುತ್ತೆ ಅಂತಂದ್ರೆ ಖಂಡಿತವಾಗಿ ನಾವು ಯೋಚನೆ ಮಾಡಬೇಕಾಗಿದೆ. ಐ ಥಿಂಕ್ ಹೊರ ದೇಶದ ಶಕ್ತಿಗಳು ಇಲ್ಲಿ ನಮ್ಮನ್ನ ಲ್ಯಾಬ್ ಮಾಡಿಕೊಂಡು ಹೆಂಗಿರು 140 ಕೋಟಿ ಇದ್ರೆ ಒಂದಷ್ಟು ಪಾಪ್ಯುಲೇಷನ್ ಕಡಿಮೆ ಆಗ್ಲಿ ಅಂತ ಏನಾದ್ರು ಈ ರೀತಿ ಎಕ್ಸ್ಪೆರಿಮೆಂಟ್ಗಳನ್ನ ಮಾಡ್ತಾ ಇದಾರ. ಕಾದು ನೋಡಬೇಕು. ಕೇಂದ್ರ ಸರ್ಕಾರದ ಇದ್ರ ಬಗ್ಗೆ ಏನು ಎಕ್ಸ್ಪ್ಲನೇಷನ್ ಕೊಡ್ತಾರೆ, ರಾಜ್ಯ ಸರ್ಕಾರ ಏನು ಎಕ್ಸ್ಪ್ಲನೇಷನ್ ಕೊಡುತ್ತೆ. ಮಗದೊಮ್ಮೆ ನಿಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಮತ್ತೆ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಕೊಡ್ತಾ ಇಲ್ಲ ಇವನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಅ ಲಾಟ್. ಲವ್ ಯು ಆಲ್. ಥ್ಯಾಂಕ್ ಯು.